ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮಗೆ ಮಂಗಳವಾರ ಇರೋದ್ರಿಂದ ನಮ್ದು ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ 5:45ಗೆ ಎದ್ದೇಳ್ತೀನಿ. ಯಾಕಂದರೆ ನನಗೆ ವಾರದ ದಿನ ಬೇಗ ಬೇಗ ಕೆಲಸ ಆಗೋಲ್ಲ ಅಂತ ಹೇಳಿ ನಾನು ದೇವರಿಗೆ ಫಸ್ಟು ಕೈ ಮುಗ್ದು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬರ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ. ಊಟ ಆಗಿದ ತಕ್ಷಣವೇ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಮಲಗಿರ್ತೀನಿ. ಆದರೂ ವಾರ ಅಲ್ಲ ಅಂತ ಹೇಳಿ ಒಂದು ಸಲ ಒರೆಸ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಕಿಚನ್ ಕ್ಲೀನ್ ಮಾಡಾದಮೇಲೆ ನೀಟಾಗಿ ಕಸ ಎಲ್ಲ ಗುಡಿಸಿ ಫಸ್ಟು ನೆಲ ಎಲ್ಲ ಒರೆಸ್ಕೊತೀನಿ ಕಿಚನಲ್ಲಿ. ಫ್ರೆಂಡ್ಸ್, ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಹಾಗೆ ಹಾಲನ್ನ ಕ್ಲೀನ್ ಮಾಡ್ಕೊಡ ಅಂತ ಹೇಳಿ ಬಂದೆ. ನಾನು ರಾತ್ರಿನೇ ಎಲ್ಲ ನೀಟಾಗಿ ಮಾಡಿಟ್ಟಿದ್ದೆ. ಮ್ಯಾಟ್ ಎಲ್ಲ ನೀಟಾಗಿ ಮಡಚಿ ಇಟ್ಟು ಎಲ್ಲ ರೆಡಿ ಮಾಡಿರ್ತೀನಿ. ನನ್ನ ಮಕ್ಕಳಿಬ್ಬರು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಫುಲ್ ಎಲ್ಲ ಅದನ್ನೆಲ್ಲ ಗಲೀಜು ಮಾಡಿ ಅಲ್ಲಿ ಇಲ್ಲಿ ಬಿಸಾಕಿ ಇಟ್ಟು ಹೋಗಿ ಮಲ್ಕೋತಾರೆ. ಮತ್ತೆ ನಾನು ರಿಪೀಟ್ ಅದೇ ಕೆಲಸ ಮಾಡಬೇಕು. ಇವಾಗ ನಾನೆಲ್ಲ ಹಾಲೆಲ್ಲ ಕ್ಲೀನ್ ಮಾಡಿ ಇಟ್ಟಾಯಿತು. ಫ್ರೆಂಡ್ಸ್, ಕಸ ಎಲ್ಲ ಗುಡಿಸಿ ಬೇಗ ಬೇಗ ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಒಂದು ಸಲ ನೈಟ್ ಕಸ ಎಲ್ಲ ಗುಡಿಸ್ಬಿಟ್ಟಿರ್ತೀನಿ, ಆದರೂ ಒಂದು ಸಲ ಸರಿ ಹೋಗಲ್ಲ. ಬೆಳಗ್ಗೆ ಕಸ ಗುಡಿಸ್ಬೇಕಲ್ಲ ಅಂತ ಹೇಳಿ ಗುಡಿಸ್ಕೋತೀನಿ. ಈಗ ಒಳಗಡೆ ಎಲ್ಲ ಕ್ಲೀನ್ ಆಯಿತು. ಫ್ರೆಂಡ್ಸ್, ಈಗ ಹೊರಗಡೆ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ಪೂಜೆನೂ ನಾನೇ ಮಾಡಬೇಕು, ತಿಂಡಿ ಎಲ್ಲ ನಾನೇ ಮಾಡಬೇಕು. ಹಾಗಾಗಿ ನಮ್ಮ ಮನೆಯವರು ಪೂಜೆ ಮಾಡಲ್ಲ, ನಾನೇ ಪೂಜೆ ಮಾಡಬೇಕು. ಫ್ರೆಂಡ್ಸ್, ಇವಾಗ ನಾನು ಹೊರಗಡೆ ಕಸ ಗುಡಿಸಿ ಬಾಗಿಲೆಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ವಾರದ ದಿನ ಒಂದೇ ರಂಗೋಲಿ ಹಾಕೋದು ಹೊಸ್ಲಿಗೆ. ಡೈಲಿ ನಾನು ಹೊಸ್ಲಿಗೆ ರಂಗೋಲಿ ಹಾಕಲ್ಲ. ಯಾಕಂದರೆ ರಂಗೋಲಿ ನಮ್ಮನೆ ಲಾಸ್ಟ್ ಮನೆ ಆಗಿರೋದ್ರಿಂದ ಗಾಳಿ ತುಂಬ ಬರುತ್ತೆ, ರಂಗೋಲಿ ಇರೋಲ್ಲ. ಫ್ರೆಂಡ್ಸ್, ನಾನು ವಾರದ ದಿನ ರಂಗೋಲಿ ಹಾಕಿದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವರು ಓಹೋ ಏನು ಅಪರೂಪಕ್ಕೆ ರಂಗೋಲಿ ಹಾಕ್ತಿದೀಯಾ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇಷ್ಟ ಅಂತ ಚೆನ್ನಾಗಿ ರಂಗೋಲಿ ಹಾಕ್ತೀನಿ. ಮತ್ತು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದ್ದಾದಮೇಲೆ ಹೊರಗಡೆನೂ ಕೂಡ ರಂಗೋಲಿ ಹಾಕೋಣ ಅಂತ ಹೇಳಿ ಹೊರಗಡೆ ಎಲ್ಲ ನೀರು ಹಾಕ್ತೆ. ಫ್ರೆಂಡ್ಸ್, ನಾನೇ ನಮ್ಮನೆ ಪಾಟಲ್ಲಿ ಹೂವು ಬೆಳೆದಿರ್ತೀನಿ. ಅದು ರೆಡ್ ಕಲರ್ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಫ್ರೆಂಡ್ಸ್, ಅದನ್ನೇ ನಾನು ಡೈಲಿ 2 ಹೂವನ್ನ ಇಡ್ತೀನಿ ಹೊಸ್ಲಿಗೆ. ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟಮೇಲೆ ಫ್ರೆಂಡ್ಸ್, ಆ ಹೂವು ತುಂಬ ಚೆನ್ನಾಗಿರುತ್ತೆ, ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಾಯಿತು. ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ನಾನು ಫಸ್ಟು ಸ್ನಾನ ಮಾಡಿದ ಮೇಲೆ ಗ್ಯಾಸ್ ಒಲೆಗೆ ಪೂಜೆ ಮಾಡ್ಕೊಳ್ಳೋದು. ನಾನು ಗ್ಯಾಸ್ ಒಲೆಗೆ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತೀನಿ. ಹಾಗೆ ಪೂಜೆನೂ ನಾನೇ ಮಾಡಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಪೂಜೆ ಮಾಡ್ಕೊಳ ಅಂತ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ನಾನು ಯಾವಾಗಲೂ ಮಂಗಳವಾರನೇ ಪಾತ್ರೆ ಎಲ್ಲ ತೊಳ್ಕೊತೀನಿ. ಏಕೆಂದರೆ ನಮ್ಮ ಅತ್ತೆ ನಮ್ಮ ಮಾವ ಆವಾಗಿಂದನೂ ನಮಗೆ ಅದನ್ನೇ ಹೇಳ್ಕೊಟ್ಟಿರೋದು. ಫ್ರೆಂಡ್ಸ್, ನಮ್ಮ ಅತ್ತೆ ನಮ್ಮ ಮಾವರ ಮನೇಲೂ ಅವರು ಮಂಗಳವಾರನೇ ಸ್ನಾನ ಮಾಡ್ಕೊಂಡು ದೇವ್ರ ಪಾತ್ರೆನ ತೊಳಿತಾರೆ. ನಾನು ಹಾಗೆ ಮಾಡ್ತೀನಿ. ನನ್ನ ಮಗ ಕಾಯಿ ಹೊಡಿತೀನಿ ಅಂತ ಹೇಳಿ ತಗೊಂಡೋಗಿ ಹೊಡೆಯೋಕ್ಕಾಗಲ್ಲ ಅಂಥೇಳಿ ವಾಪಸ್ ತೊಗೊಬಂದ. ಫ್ರೆಂಡ್ಸ್, ನಾನು ಯಾವಾಗಲೂ ಪಲಾವೇ ಮಾಡೋದು ವಾರದ ದಿನ. ಯಾಕಂದರೆ ಅದು ಬೇಗ ಆಗುತ್ತೆ ಅಂತ. ಈ ಕಡೆ ಪೂಜೆ ಮಾಡ್ತಾ ಗ್ಯಾಸ್ ಮೇಲೆ ಪಲಾವಿಗಿಟ್ಟರೆ ಬೇಗ ವಿಷಲ್ ಬಂದು ಪಲಾವ್ ಆಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಪಲಾವ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಲಿಲ್ಲ. ಹಾಗೆ ಸುಮ್ಮನೆ ತಿಂಡಿ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಹಾಗೆ ವಿಡಿಯೋ ಮಾಡ್ಕೊಂಡೆ. ಫ್ರೆಂಡ್ಸ್, ನಾನು ಯಾವಾಗಲೂ ಬಿರಿಯಾನಿ ಪೌಡ್ರನ್ನ ಬಳಸಿ ಪಲಾವ್ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಾಯಿತು. ಪೂಜೆ ಎಲ್ಲ ಮಾಡಾದಮೇಲೆ ನನ್ನ ಮಕ್ಕಳಿಬ್ಬರಿಗೂ ತಿಂಡಿ ರೆಡಿ ಮಾಡಿ ಹಾಕ್ಕೊಟ್ಟೆ. ಅವ್ರು ತಿಂತಾಯಿದ್ರು. ನಾನು ಲಂಚ್ ರೆಡಿ ಮಾಡೋಣ ಅಂತ ಹೇಳಿ ಲಂಚ್ ಎಲ್ಲ ರೆಡಿ ಮಾಡಿ ಬೇಗ ಬೇಗ ಅವರಿಗೆ ಇಟ್ಟೆ. ಅಷ್ಟೊತ್ತಿಗೆ ನನ್ನ ಮಕ್ಕಳಿಬ್ಬರು ಶೂಸ್ ಹಾಕ್ಕೊತೀವಿ ಅಂತ ಹೇಳಿ ತಿಂಡಿ ಹೊರಗಡೆ ಹೋದರು. ಫ್ರೆಂಡ್ಸ್, ನಾನು ನನ್ನ ಮಗನಿಗೆ ಲಂಚೆಲ್ಲ ಕೊಟ್ಟೆ. ಅವನು ಮಮ್ಮಿ ಇವಾಗೇನು ಬುಕ್ಸ್ ಕೊಟ್ಟಿಲ್ವಲ್ಲ, ನಾನು ಬ್ಯಾಗಲ್ಲೇ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಲಂಚೆಲ್ಲ ಬ್ಯಾಗಲ್ಲೇ ಹಿಡ್ಕೊತಿದ್ದ. ನನ್ನ ಮಗಳಿಗೆ ಲಂಚ್ ಬ್ಯಾಗಿಗೆ ಸಪ್ರೇಟಾಗಿ ರೆಡಿ ಮಾಡ್ತಿದ್ದೆ.
ಫ್ರೆಂಡ್ಸ್ ಇವಾಗ 9:30ಗೆ ವ್ಯಾನ್ ಬರುತ್ತೆ. ನಾನು 5 ನಿಮಿಷ 10 ನಿಮಿಷ ಇದ್ದಂಗೆ ಅವ್ರನ್ನ ರೆಡಿ ಮಾಡಿ ಕಳಿಸ್ತೀನಿ. ನಾನು ವ್ಯಾನ್ ಹತ್ರ ಹೋಗಿ ಹತ್ತಿಸ್ಬರ್ತೀನಿ, ಇಲ್ಲಾಂದರೆ ನನ್ನ ಮಗಳು ಹಠ ಮಾಡ್ತಾಳೆ. ನೋಡಿ ಫ್ರೆಂಡ್ಸ್, ಇವಾಗ ಅವರು 10 ನಿಮಿಷ ಇದ್ದಂಗೆ ವ್ಯಾನ್ ಹತ್ರ ಹೋಗ್ತಿದ್ದಾರೆ. ಅವಳು ನಿನ್ನೆ ಮೊನ್ನೆ ರಜೆ ಇತ್ತಲ್ಲ ಅಂತ ಹೇಳಿ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಈಗ ವ್ಯಾನ್ ಬಂತು ಫ್ರೆಂಡ್ಸ್, ನಾನು ವ್ಯಾನಿಗೆ ಹತ್ತಿಸ್ತಾ ಇದ್ದೆ. ಆದರೂ ಅವಳು ನನ್ನ ಮಮ್ಮಿ ಇವತ್ತು ಹೋಗಲ್ಲ ಅಂತ ಹಠ ಮಾಡ್ತಿದ್ಲು. ಆದರೂ ಹೆಂಗೋ ಕಳಿಸ್ದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.